ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 9ನೇ ತರಗತಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಪರಿಷ್ಕೃತ 2024 ಇದು ಭಾಗ 1 ಪುಸ್ತಕ. ಓಕೆನಾ. ಈ ಒಂದು ಭಾಗ 1ರಲ್ಲಿ ನಾವು ಪ್ರೀವಿಯಸ್ ಕ್ಲಾಸ್ ನ ಏನೆಲ್ಲ ತಿಳ್ಕೊಂಡು ನೋಡಿದಾರೆ ಇಲ್ಲಿ ನೋಡಿ. ಇತಿಹಾಸದಲ್ಲಿ ನಾವು ಪಾಶ್ಚಿಮಾತ್ಯ ಧರ್ಮಗಳು 6ರಿಂದ 14 ಶತಮಾನದ ಭಾರತದ ಬಗ್ಗೆ ತಿಳ್ಕೊಂಡ್ವಿ. ಆ ನಂತರ ರಾಜ್ಯಶಾಸ್ತ್ರದಲ್ಲಿ ನಮ್ಮ ಸಂವಿಧಾನದ ಬಗ್ಗೆ ತಿಳ್ಕೊಂಡ್ವಿ. ಆ ನಂತರ ಭೂಗೋಳಶಾಸ್ತ್ರದಲ್ಲಿ ನಮ್ಮ ರಾಜ್ಯ ಕರ್ನಾಟಕ ಪ್ರಾಕೃತಿಕ ವಿಭಾಗದ ಬಗ್ಗೆ ನಾವು ತಿಳ್ಕೊಂಡ್ವಿ. ಅರ್ಥಶಾಸ್ತ್ರದಲ್ಲಿ ಆರ್ಥಿಕ ರಚನೆ ಬಗ್ಗೆ ತಿಳ್ಕೊಂಡಿದ್ವಿ. ಓಕೆನಾ. ಈ ಎಲ್ಲಾ ಅಭ್ಯಾಸಗಳ ವಿಡಿಯೋ ಬೇಕಾ? ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಕ್ಲಿಕ್ ಮಾಡ್ಕೊಂಡು ನೀವು ಆ ಎಲ್ಲ ವಿಡಿಯೋ ನೋಡಬಹುದು. ಅದೇ ತರನಾಗಿ ಈ ಒಂದು ತರಗತಿಯೊಳಗೆ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕುಟುಂಬದ ಬಗ್ಗೆ ಅಭ್ಯಾಸ ತಿಳ್ಕೊಳ್ತಾ ಇದೀವಿ. ಹಾಗೇನೆ ಈ ಒಂದು 9ನೇ ತರಗತಿ ಸಂಬಂಧಪಟ್ಟಿರ್ತಕ್ಕಂಥ ಕನ್ನಡ ಅಭ್ಯಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋ ಎಲ್ಲ ತಿದ್ದೀನಿ. ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡೋದಕ್ಕೆ ಆ ಎಲ್ಲ ವಿಡಿಯೋ ನೋಡಬಹುದು ಅಂತ ಹೇಳ್ತಾ, ಹಾಗಾದ್ರೆ ಈ ಒಂದು ತರಗತಿಯೊಳಗೆ ಸಮಾಜಶಾಸ್ತ್ರ ಅಧ್ಯಯನ 9 ಕುಟುಂಬದ ಬಗ್ಗೆ ಅಭ್ಯಾಸದ ಬಗ್ಗೆ ಬಿಟ್ಟಸ್ಗಳೆಲ್ಲ ನೋಡ್ತಾ ಹೋಗೋಣ. ಓಕೆನಾ. ಹಾಗಾದ್ರೆ ಈ ಒಂದು ವಿಡಿಯೋ ಅಂತಕ್ಕಂಥ ಇಷ್ಟ ಆಯ್ತಾ? ಪ್ರತಿಯೊಬ್ಬರು ಕೂಡ ಒಂದು ಲೈಕ್ ನೀಡಿ. ಒಂದು ಲೈಕ್ ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಒಂದೊಂದು ಆಯ್ತು ತಗೋಣ ಬನ್ನಿ. ಇಲ್ಲಿ ನೋಡಿ ಮಕ್ಕಳೇ, ಅಭ್ಯಾಸಗಳು ಅಂತ ಕೊಟ್ಟಿದ್ದಾರೆ. ಮೊದಲನೇ ಗಮನಕ್ಕೆ ಖಾಲಿ ಬಿಟ್ಟಿರುವ ಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಂತ ಕೊಟ್ಟಿದ್ದಾರೆ. ಈ ಎಲ್ಲ ಬಿಟ್ಟಿದ್ರೆ ಯಾವ ರೀತಿ ನೋಟ್ಸ್ ಬರೆಯಬೇಕು ಅಂತ ತಿಳಿಸ್ತಾ ಹೋಗ್ತೇನೆ ಬನ್ನಿ. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ನೋಟ್ಸ್ ಬರೆಯೋಕೆ ಏನ್ ಮಾಡ್ತೀರಾ? ಸಮಾಜಶಾಸ್ತ್ರ ಇದು ಅಧ್ಯಾಯ 9 ಇದು ಸಮಾಜಶಾಸ್ತ್ರ ಪಾಠ ಅಂತಕ್ಕಂಥ ಗೊತ್ತಾಗುತ್ತೆ ಈ ರೀತಿಯಾಗಿ ಬರ್ದಾಗ. ಓಕೆನಾ. ಸಮಾಜಶಾಸ್ತ್ರ ಅಧ್ಯಾಯ 9 ಅಂದ್ರೆ ಚಿಕ್ಕನ ಅಕ್ಷರದಲ್ಲಿ ಬರಿ. ಅದಾದ ನಂತರ ಕುಟುಂಬ ಅಂತ ಪಾಠದ ಹೆಸರಲ್ಲ, ಇದು ದಪ್ಪನ ಅಕ್ಷರದಲ್ಲಿ ಬರ್ರಿ, ಕೆಳಗೆ ಅಂಡರ್ಲೈನ್ ಮಾಡಿ. ಅದಾದ ನಂತರ ಈ ಕುಟುಂಬ ಅಂತಕ್ಕಂಥ ಪಾಠ ಯಾವತ್ತು ಬರಿತಾ ಇರ್ತೀರ ಆ ದಿನಾಂಕವನ್ನ ಇಲ್ಲಿ ಮೆನ್ಷನ್ ಮಾಡಿ ಮಕ್ಕಳೇ. ಓಕೆನಾ. ಅದಾದ ನಂತರ ಇಲ್ಲಿ ಅಭ್ಯಾಸಗಳು ಅಂತ ಕೊಟ್ಟಿದ್ದಾರೆ. ಮೊದಲನೇ ಗಮನಕ್ಕೆ ಏನಿದೆ? ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಂತ ಕೊಟ್ಟಿದ್ದಾರೆ. ಹೌದಾ? ಹಾಗಾದ್ರೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇ ಒಂದು ಬಿಟ್ಟ ಸ್ಥಳ ನೋಡಿ, ಸಮಾಜದ ಜೀವಕೋಶ ಡ್ಯಾಶ್ ಆಗಿದೆ. ಏನಾಗಿದೆ ಜೀವಕೋಶ ಅಂತಕ್ಕಂಥದ್ದು? ಅಂದ್ರೆ ಕುಟುಂಬ ಅಂತಕ್ಕಂಥದ್ದು. ಕುಟುಂಬ ಅಂತಕ್ಕಂಥದ್ದು. ಓಕೆನಾ. ಅದಾಗಿದೆ ನೋಡಿ. ಎರಡನೇದು, ತಂದೆಯೇ ಕುಟುಂಬದ ಒಡೆಯನಾದ್ರೆ ಆ ಕುಟುಂಬವನ್ನು ಡ್ಯಾಶ್ ಎನ್ನುವರು. ಎಂತ ಕುಟುಂಬ ಅಂತಾರ ನೋಡ್ರಿ ಇದಕ್ಕ? ಪಿತೃಪ್ರಧಾನ ಕುಟುಂಬ ಅಂತ ಕರೀತಾರೆ. ಓಕೆನಾ. ನೋಡಿ. ಮೂರನೇದು, ಕೇರಳದ ಮಲಬಾರ್ನ ನಾಯರ್ ಗಳಲ್ಲಿ ಡ್ಯಾಶ್ ಕುಟುಂಬ ಕಂಡು ಬರ್ತದೆ. ಎಂತ ಕುಟುಂಬ ಕಂಡು ಬರ್ತದೆ ಅಂದ್ರಿಗಿನ? ಮಾತೃ ಪ್ರಧಾನ ಓಕೆನಾ. ಮಾತೃ ಪ್ರಧಾನ ಕುಟುಂಬ ಕಂಡು ಬರ್ತೇವೆ ಅಲ್ಲಿ. ಓಕೆ. ನೋಡಿ. ಓಕೆ ಮಕ್ಕಳೇ, ಇಲ್ಲಿ ಬಿಟ್ಟ ಸ್ಥಳ ನಾವು ನೋಡಿದ್ವಿ. ಈಗ ನೋಡ್ತಾ ಇದೀವಿ ಎರಡನೇ ಗಮನಕ್ಕೆ ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಅಂತಿದೆ. ಈ ಎಲ್ಲ ಒಂದು 11 ಪ್ರಶ್ನೆಗಳು ನೋಡ್ತಾ ಹೋಗೋಣ. ಓಕೆನಾ. ಎರಡನೇ ಗಮನಕ್ಕೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಓಕೆನಾ. 4ನೇ ಪ್ರಶ್ನೆ, ಕುಟುಂಬವು ಸಮಾಜದ ಘಟಕ ಹೇಗೆ ಅಂತ ಕೇಳಿದ್ರೆ ಹೆಂಗ ಅಂದ್ರೆ ಉತ್ತರ, ಸಮಾಜದ ಎಲ್ಲಾ ವ್ಯವಸ್ಥೆಗೂ ಕುಟುಂಬವು ಕೇಂದ್ರವಾಗಿದೆ. ಕುಟುಂಬವು ಪೀಳಿಗೆಯಿಂದ ಪೀಳಿಗೆಗೆ ಸಂಸ್ಕೃತಿ, ನಂಬಿಕೆಗಳು, ಮೌಲ್ಯಗಳು ಮತ್ತು ಆಚಾರ ವಿಚಾರಗಳನ್ನು ಹಸ್ತಾಂತರಿಸುತ್ತದೆ. ಕುಟುಂಬವು ಸಮುದಾಯವನ್ನು ಹಾಗೂ ಸಮಾಜವನ್ನು ನಿರ್ಮಾಣ ಮಾಡುತ್ತದೆ. ಹಾಗಾಗಿ ಕುಟುಂಬವು ಒಂದು ಸಮಾಜದ ಘಟಕವಾಗಿದೆ ಅಂತಕ್ಕಂಥದ್ದು ನೋಡಬಹುದು. ಓಕೆನಾ. 5ನೇ ಪ್ರಶ್ನೆ ನೋಡಿ, ಕುಟುಂಬದ ಪ್ರಕಾರಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಏನೆಲ್ಲ ಪ್ರಕಾರಗಳು ನೋಡಿದರೆ ಉತ್ತರ, ಕುಟುಂಬದ ಪ್ರಕಾರಗಳೆಂದರೆ ಅಂತಕ್ಕಂಥದ್ದು ಬರೆದು, ಮೊದಲನೇದು ಪಿತೃಪ್ರಧಾನ ಕುಟುಂಬ, ಮಾತೃಪ್ರಧಾನ ಕುಟುಂಬ, ಆಧುನಿಕ ಕೇಂದ್ರ ಕುಟುಂಬ ಅಂತಕ್ಕಂಥದ್ದು ನೋಡ್ತೇವೆ. ಈ 3 ನೋಡ್ತೇವೆ. ಓಕೆ. 6ನೇ ನೋಡಿ, ಅವಿಭಕ್ತ ಕುಟುಂಬ ಎಂದರೇನು ಅಂತ ಕೇಳಿದ್ದಾರೆ. ಓಕೆನಾ. ಉತ್ತರ, ಪತಿ, ಪತ್ನಿ, ಅವರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಹೀಗೆ 2ಕ್ಕಿಂತಲೂ ಹೆಚ್ಚು ತಲೆಮಾರಿನ ಜನರಿರುವ ಕುಟುಂಬವೇ ಅವಿಭಕ್ತ ಕುಟುಂಬ ಅಂತೇಳಿ ನಾವು ಕರೆಯುತ್ತೇವೆ. ಓಕೆನಾ. ಇಲ್ಲಿ ನೋಡಿ, 7ನೇದು ಕೇಂದ್ರ ಕುಟುಂಬ ಎಂದರೇನು ಅಂತ ಕೇಳಿದ್ರೆ ಕೇಂದ್ರ ಕುಟುಂಬ ಅಂದ್ರೆ ಉತ್ತರ ನೋಡಿ, ತಂದೆ ತಾಯಿ ಮಕ್ಕಳಿಂದ ಕೂಡಿದ ಕುಟುಂಬವೇ ಕೇಂದ್ರ ಕುಟುಂಬ. ಇದನ್ನು ವಿಭಕ್ತ ಕುಟುಂಬವೆಂತಲೂ ಕರೆಯುತ್ತಾರೆ. ಓಕೆನಾ. ಕೇಂದ್ರ ಕುಟುಂಬ ಅಂದ್ರೂ ಒಂದು ಓಕೆನೆ, ವಿಭಕ್ತ ಕುಟುಂಬ ಅಂದ್ರೂ ಓಕೆನೆ. ಎಕ್ಸಾಮ್ ನಲ್ಲಿ ಯಾವ ಹತ್ರ ಕೇಳಿದ್ರು ಇದೇ ಉತ್ತರ ಆಗಿರುತ್ತೆ ಮಕ್ಕಳೇ. ಓಕೆನಾ. ಅಂತ ನೋಡಿ. ಇನ್ನೇನು ನೋಡಿ, ಕುಟುಂಬದ ಲಕ್ಷಣಗಳೇನು ಅಂತ ಕೇಳಿದರೆ ಓಕೆನಾ. ಉತ್ತರ ನೋಡಿ, ಕುಟುಂಬದ ಲಕ್ಷಣಗಳಂದ್ರೆ ಅಂತಕ್ಕಂಥ ಬರ್ದು ಪಾಯಿಂಟ್ ವೈಸ್ ಬರೀತಾ ಹೋಗ್ಬೇಕಾಗುತ್ತೆ. ಇನ್ನು ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ. ಓಕೆನಾ. ಕುಟುಂಬವು ಸಾರ್ವತ್ರಿಕ ಅಂತಕ್ಕಂಥದ್ದು. ಕುಟುಂಬವು ಎಲ್ಲಾ ದೇಶಗಳಲ್ಲೂ ಕಂಡುಬರುವ ಸಾಮಾಜಿಕ ವ್ಯವಸ್ಥೆ ಆಗಿದೆ ಅಂತಕ್ಕಂಥದ್ದು. ಸಾಮಾಜಿಕ ಎಲ್ಲಾ ವ್ಯವಸ್ಥೆಗೂ ಇದು ಕೇಂದ್ರವಾಗಿದೆ ಅಂತಕ್ಕಂಥದ್ದು. ನಂತರ ಕುಟುಂಬಗಳಿಂದಲೇ ನೆರೆಹೊರೆ, ಗ್ರಾಮ, ನಗರ, ರಾಷ್ಟ್ರ ನಿರ್ಮಾಣಗೊಂಡಿವೆ ಅಂತಕ್ಕಂಥದ್ದು. ಇದು ಶಾಶ್ವತವಾದದ್ದು, ಇದು ಪರಂಪರಾಗತ ಘಟಕವಾಗಿದೆ ಅಂತಕ್ಕಂಥದ್ದು ನೋಡಬಹುದು.
ಕುಟುಂಬವು ಸರ್ವವ್ಯಾಪ್ತಿ ಅಂತಕ್ಕಂಥ ಈ ಎಲ್ಲಾ ಪಾಯಿಂಟ್ ಗಳನ್ನು ನೀವು ಬರೀತಾ ಹೋಗಿ, ಚೆನ್ನಾಗಿರುತ್ತೆ. ಓಕೆನಾ. 9ನೇ ನೋಡಿ, ವ್ಯಕ್ತಿ ಸಾಮಾಜಿಕ ಬೆಳವಣಿಗೆಯ ಹಂತಗಳಲ್ಲಿ ಬಾಲ್ಯ ಹಾಗೂ ಯೌವನದ ಪಾತ್ರವನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ. ಓಕೆನಾ. ಉತ್ತರ ನೋಡಿ, ಮಗುವು ಮಾತೃಭಾಷೆಯ ಮೂಲಕ ಸನಿಹದಿಂದ ಮೂಲ ಸಾಮಾಜಿಕ ವಿಚಾರಗಳನ್ನು ತಿಳಿಯುತ್ತದೆ ಅಂತಕ್ಕಂಥದ್ದು. ಅನಂತರ ಕೌಟುಂಬಿಕ ಹಾಗೂ ಸಾಮಾಜಿಕ ಪರಿಸರದಲ್ಲಿ ಬೆಳೆದ ಮಗುವು ಅದಕ್ಕೆ ಅನುಗುಣವಾದ ಗುಣಲಕ್ಷಣಗಳನ್ನು ಬೆಳೆಸಿಕೊಳ್ಳುತ್ತದೆ ಅಂತಕ್ಕಂಥದ್ದು. ಸಮ ವಯಸ್ಸಿನ ಮಕ್ಕಳೊಂದಿಗೆ ಸ್ನೇಹ ಸಂಬಂಧ ಬೆಳೆಸುತ್ತದೆ. ಎಲ್ಲರೊಂದಿಗೆ ಬೆರೆತು ಮುಂದಾಳತ್ವದ ಗುಣಲಕ್ಷಣಗಳನ್ನು ರೂಢಿಸಿಕೊಳ್ಳುತ್ತದೆ. ಸಾಮಾಜಿಕ ವರ್ತನೆಗಳು, ಬೇಡಿಕೆಗಳು, ಕಟ್ಟಳೆಗಳು ಮಗುವಿನ ಮೇಲೆ ಪ್ರಭಾವ ಬೀರಿ ಸಾಮಾಜಿಕ ಸಂಬಂಧ ರೂಪುಗೊಳ್ಳುತ್ತದೆ ಅಂತಕೊಂಡು ನೋಡ್ಬೋದು. ಆ ನಂತರ ಈ ಯೌವನದಲ್ಲಿ ಇದು ಮುಂದುವರೆದು ಸ್ನೇಹ, ಸ್ವಾತಂತ್ರ್ಯ, ಭದ್ರತೆ, ಅಂಗೀಕಾರ ಇವುಗಳಿಗಾಗಿ ಹಾತೊರೆಯುತ್ತಾರೆ ಅಂತಕ್ಕಂಥದ್ದು. ಆ ನಂತರ ಈ ವಯಸ್ಸಿನಲ್ಲಿ ಬೆಳೆಸಿಕೊಂಡ ವರ್ತನೆಗಳು ಹಾಗೂ ಅಭಿಪ್ರಾಯಗಳು ಪ್ರೌಢ ಹಾಗೂ ಮುಪ್ಪಿನ ಕಾಲದವರೆಗೂ ಮುಂದುವರಿಯುತ್ತದೆ ಅಂತಕೊಂಡು ನೋಡ್ಬೋದು. ಓಕೆನಾ. ಆ ನಂತರ 10ನೇ ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳಿದ್ರೆ ಅದನ್ನ ವಿವರಿಸ್ತಾ ಹೋಗ್ಬೇಕಾಗತ್ತೆ. ಓಕೆನಾ. ಉತ್ತರ, ಅವಿಭಕ್ತ ಕುಟುಂಬದ ಲಕ್ಷಣಗಳು ಅಂತ ನೋಡಿದರೆ, ಮೊದಲನೇದು ದೊಡ್ಡ ಗಾತ್ರ ಅಂತಕ್ಕಂಥದ್ದು. ದೊಡ್ಡ ಗಾತ್ರ ಅಂದ್ರೆ ಇಲ್ಲಿ ರಕ್ತ ಸಂಬಂಧಿಗಳು ಒಂದೇ ಮನೆಯಲ್ಲಿ ನಿರಂತರವಾಗಿ ಒಟ್ಟಿಗೆ ವಾಸಿಸ್ತಾರೆ. ಈ ಕುಟುಂಬದ ಗಾತ್ರವು ದೊಡ್ಡದಾಗಿರ್ತದೆ ಅಂತಕ್ಕಂತ ತಿಳಿಬಹುದು. ಆ ನಂತರ ಎರಡನೇದು ಆಸ್ತಿ ಅಂತಕ್ಕಂಥದ್ದು. ಕುಟುಂಬದ ಸದಸ್ಯರೆಲ್ಲರೂ ಆಸ್ತಿಯ ಮಾಲೀಕತ್ವವನ್ನು ಹೊಂದಿರುತ್ತಾರೆ. ಸಹ ಸದಸ್ಯರ ಒಪ್ಪಿಗೆಯಿಂದ ಆಸ್ತಿಯ ಮಾರಾಟ, ಪರಭಾರೆ ನಡೆಯುತ್ತದೆ ಅಂತಕ್ಕಂಥ ನೋಡ್ಬೋದು. ಆ ನಂತರ 3ನೇ ನೋಡಿ, ವಾಸಸ್ಥಾನ ಅಂತಕ್ಕಂಥದ್ದು. ಕುಟುಂಬದ ಸದಸ್ಯರು ಸಾಮಾನ್ಯವಾಗಿ ಒಂದೇ ಛಾವಣಿಯಲ್ಲಿ ವಾಸಿಸುತ್ತಾರೆ ಅಂತಕ್ಕಂಥದ್ದು. 4ನೇ ಪಾಯಿಂಟ್, ಅಡಿಗೆ ಮನೆ. ಅವಿಭಕ್ತ ಕುಟುಂಬದ ಸದಸ್ಯರೆಲ್ಲರೂ ಸಾಮಾನ್ಯವಾಗಿ ಒಂದೇ ಅಡಿಗೆ ಮನೆಯಲ್ಲಿ ಆಹಾರವನ್ನು ಸಿದ್ಧಪಡಿಸಿ ಸೇವಿಸುತ್ತಾರೆ ಅಂತಕ್ಕಂಥ ನೋಡ್ಬೋದು. ಆ ನಂತರ 5ನೇ ನೋಡಿ, ಧರ್ಮ ಅಂತಕ್ಕಂಥದ್ದು. ಸಾಮಾನ್ಯವಾಗಿ ಅವಿಭಕ್ತ ಕುಟುಂಬದ ಸದಸ್ಯರೆಲ್ಲರೂ ಒಂದೇ ಧರ್ಮವನ್ನು ನಂಬುತ್ತಾರೆ ಅಂತಕ್ಕಂಥ ನೋಡ್ಬೋದು. ಮುಂದೆ ನೋಡ್ತೋಣ. 6ನೇದು ಸ್ವಯಂ ಪೂರ್ಣತೆ. ಸ್ವಯಂ ಪೂರ್ಣತೆ ಅಂದ್ರೆ ಅವಿಭಕ್ತ ಕುಟುಂಬದ ಸದಸ್ಯರು ಕೆಲಸವನ್ನು ಶ್ರಮ, ವಯಸ್ಸು ಮತ್ತು ಲಿಂಗವನ್ನು ಆಧರಿಸಿ ಹಂಚಿಕೊಳ್ಳುತ್ತಾರೆ ಅಂತಕ್ಕಂಥ ನೋಡ್ಬೋದು. ಆನಂತರ 7ನೇದು ಅಧಿಕಾರದ ಸಂರಕ್ಷಣೆ. ಅಧಿಕಾರ ಸಂರಕ್ಷಣೆ ನೋಡಿದಾಗ ಅವಿಭಕ್ತ ಕುಟುಂಬದಲ್ಲಿ ಎಲ್ಲರಿಗಿಂತ ಹಿರಿಯ ಸದಸ್ಯರು ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರವನ್ನು ಹೊಂದಿರುತ್ತಾರೆ ಅಂತಕ್ಕಂಥದ್ದು. 11ನೇ ನೋಡಿ, ವಿಭಕ್ತ ಕುಟುಂಬಗಳು ದಿನೇ ದಿನೇ ಹೆಚ್ಚಾಗಲು ಕಾರಣಗಳೇನು ಅಂತ ನೋಡಿದಾಗ ಪಾಯಿಂಟ್ ವೈಸ್ ನಿಮಗೆ ಹೇಳ್ತಾ ಹೋಗ್ತೀನಿ ಮಕ್ಕಳೇ. ಓಕೆ. ವೈಯಕ್ತಿಕತೆ, ವೈಯಕ್ತಿಕ ಸುಖ, ಸ್ವಯಂ ಹಕ್ಕು, ಬದಲಾದ ಸಾಮಾಜಿಕ ಮೌಲ್ಯಗಳು, ಭೌಗೋಳಿಕ ಹಾಗೂ ಸಾಮಾಜಿಕ ಸಂರಚನೆ, ಧಾರ್ಮಿಕ ಪ್ರಭಾವ ಕುಗ್ಗುವಿಕೆ, ಲೌಕಿಕ ಮನೋಭಾವದ ವ್ಯಾಪಕ ಪ್ರಸಾರ, ಸ್ತ್ರೀ ಸ್ವಾತಂತ್ರ್ಯ, ವಿಜ್ಞಾನ ಪ್ರಗತಿ ಅಂತಕ್ಕಂಥದ್ದು. ಓಕೆನಾ. ಈ ಎಲ್ಲ ಒಂದು ವಿವರಣೆ ಅಂತಕ್ಕಂಥ ಇಷ್ಟು ಆಯ್ತಾ? ಇಷ್ಟು ಹೋದ್ರೆ ಒಂದು ಲೈಕ್ ನೀಡಿ. ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯಲು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಚಾನಲ್ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ 9ನೇ ತರಗತಿ ಸಂಬಂಧಪಟ್ಟಿರ್ತಕ್ಕಂತಹ ಯಾವ ಒಂದು ಪಾಠದ ಅಧ್ಯಯನದ ನಿಮಗೆ ಪ್ರಶ್ನೋತ್ತರ ಅಭ್ಯಾಸ ಬೇಕಂದ್ರೆ ಕಾಮೆಂಟ್ ಮಾಡಿ. ಆ ಒಂದು ಅಭ್ಯಾಸದ ಬಗ್ಗೆ ವಿಡಿಯೋ ತಿಳಿಯಲು ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ, ಹಾಗಾದ್ರೆ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.